ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪದಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಷ್ಟಗಳು ಬರ್ತಲೇ ಇರ್ತದೆ. ದಾಂಪತ್ಯದಲ್ಲಿ ಬರ್ಬೋದು, ಹಾಗೆ ಯಾವುದಾದ್ರೂ ಒಂದು ಹಣಕಾಸಿನಲ್ಲಿ ಬರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆಗಳು ಖಂಡಿತವಾಗಿರುತ್ತೆ. ಅದಕ್ಕೆ ನಾವು ಶ್ರೀಮಂತರಿಗೂ ಕೂಡ ಸಮಸ್ಯೆಗಳು ಬರುತ್ತೆ, ಒಬ್ಬ ಕಡು ಬಡವನಿಗೂ ಸಮಸ್ಯೆ ಬರುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನಾವು ಮನುಜರಾಗಿರೋದ್ರಿಂದ ಜಾತಕದಲ್ಲಿ ಏನು ಸಮಸ್ಯೆ, ಯಾಕೆ ಸಮಸ್ಯೆ ನೋಡ್ತೇವೆ. ಅಫ್ಕೋರ್ಸ್ ಇಲ್ಲಿ ಮುಖ್ಯವಾಗಿ ನಿಮಗೆ ರಿಯಲ್ ಜ್ಯೋತಿಷ್ಯ ತಿಳ್ಕೋಬೇಕು ಅಂತ ಆಸೆ ಇದ್ದರೆ, ನನಗೆ ಯಾವ ಒಂದು ಸಮಸ್ಯೆಗಳಿಂದ ಬಾಧಕವಾಗಿದೆ, ಇದು ಮೈನ್ ಪಾಯಿಂಟ್ ಇಸ್ ಬಾಧಕ. ಟ್ರಬಲಿಂಗ್ ಕೊಡ್ತಕ್ಕಂಥ ಪ್ಲ್ಯಾನೆಟ್ ಯಾವುದು? ನಾವೇನು ಈಗ ಜಾತಕದಲ್ಲಿ ರಾಹು, ಶನಿ, ಕೇತು, ಕುಜ ಇವೆಲ್ಲ ಶಾಂತಿಯನ್ನು ಮಾಡ್ಕೊಳ್ತಾ ಇದ್ದೀವೋ, ಮೈನ್ ಪಾಯಿಂಟ್ ಯಾವ ಪ್ಲ್ಯಾನೆಟರಿ ಪೊಸಿಷನ್ನಲ್ಲಿ ನಮಗೆ ಸಮಸ್ಯೆ ಬರ್ತದೆ, ಮಾರಕ ಬಾಧಕ ಆಗ್ತದೆ, ಇಲ್ಲಿ ಬಾಧಕ ಸ್ಥಾನ ಈಸ್ ಮೋರ್ ಇಂಪಾರ್ಟೆಂಟ್. ಸುಮ್ಮನೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ, ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದೋ ಕಾರಣಕ್ಕೆ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿರೋ ಅನ್ನಂಗೆ ಆಗುತ್ತೆ, ಅಥವಾ ಎತ್ತು ನೀರಿಗೆ ಇಳಿತು, ಕೋಣ ಏರಿಗೆ ಇಳಿತು ಅನ್ನಂಗೆ ಆಗುತ್ತೆ. ಇವೆಲ್ಲ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಏನೇನೋ ಜಾತಕವನ್ನು ಸರಿಯಾಗಿ ಅನಾಲಿಸಿಸ್ ತಗೊಳ್ತಾರೆ, ನೀವೆಲ್ಲ ತಪ್ಪು ಮಾಡ್ಕೊಳ್ತೀರ. ನೋಡಿ, ಈವನ್ ಗುರುಗ್ರಹ ಸಮಸ್ಯೆ ಮಾಡ್ತದೆ, ಈವನ್ ಶುಕ್ರಗ್ರಹ ಸಮಸ್ಯೆ ಮಾಡುತ್ತೆ, ಚಂದ್ರ ಸಮಸ್ಯೆ ಮಾಡ್ಬೋದು, ಯಾವುದೇ ಪ್ಲಾನೆಟರಿ ಪೊಸಿಷನ್ ತಗೊಂಡು ಸಮಸ್ಯೆ ಮಾಡ್ತದೆ. ಅದಕ್ಕೆ ಬಾಧಕ ಸ್ಥಾನ ಅಂತ ನೋಡ್ತೀವಿ. ಬಾಧಕ ಸ್ಥಾನ ಇಸ್ ಮೋರ್ ಇಂಪಾರ್ಟೆಂಟ್. ಯಾವ ಲಗ್ನದವರಿಗೆ, ಲಗ್ನ ರಾಶಿಗಲ್ಲ, ಲಗ್ನ ನೋಡ್ಕೊಳ್ಳಿ, ನಿಮಗೆ ಲಗ್ನ ಗೊತ್ತಿದ್ರೆ ಬಾಧಕಾಧಿಪತಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೋ ಆ ಬಾಧಕ ಸ್ಥಾನದ ಸಮಸ್ಯೆಗಳು ನಮಗೆ ಕಾಡ್ತದೆ. ಇದು ಸತ್ಯ. ಬಾಧಕ ಸ್ಥಾನ ಅಂದಾಗ ಆ ಗ್ರಹ ಎಲ್ಲಿ ಕೂತಿರುತ್ತೋ 200% ಅಲ್ಲಿ ಬಾಧೆಯನ್ನು ಕೊಡ್ತದೆ. ಇದು ಅಷ್ಟೇ ಸತ್ಯ. ನೀವು ಬೇಕಾದ್ರೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಇದು ಅಫ್ಕೋರ್ಸ್ ನಿಮಗೆ ಅಷ್ಟೇ ಸತ್ಯ ಅನಿಸುತ್ತೆ. ಅದು ಯಾವಾಗ ಭುಕ್ತಿ ನಮಗೆ ದಶಾ ಭುಕ್ತಿಗಳಲ್ಲಿ ಬರುತ್ತೋ, ಅಂತರ್ಭುಕ್ತಿಗಳಲ್ಲಿ ಬಂದಾಗ ಲಿಟ್ಲ್ ಬಿಟ್ ಆಫ್ ಬ್ಯಾಡ್, ಭುಕ್ತಿಗಳಲ್ಲಿ ಬಂದಾಗ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳು ಇದ್ದಾಗ ಮ್ಯಾಕ್ಸಿಮಮ್ ಅದೇ ಸಮಸ್ಯೆಗಳನ್ನು ಕೊಡುತ್ತೆ. ನಾವು ಯಾಕೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಅಷ್ಟೈಶ್ವರ್ಯ ಬರುತ್ತೆ, ಹೀಗೆ ಬರುತ್ತೆ, ಹಾಗೆ ಬರುತ್ತೆ ಅಂತ ಹೇಳಿ ನಾವು ಜನಗಳನ್ನು ಒಂದು ರೀತಿಯಾಗಿ ನಮಗೆ ವ್ಯೂಸ್ ಜಾಸ್ತಿ ಆಗಬೇಕಷ್ಟೆ. ಇಂಪಾರ್ಟೆಂಟ್ ಆಗಿ ವ್ಯೂಸ್ ಜಾಸ್ತಿ ಆಗಿ ನಮ್ಮ ಚಾನಲ್ TRP ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು, ನಾವು ಒಂದು ಕಾರಣವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಹೊರತು ನಿಜವಾದಂಥ ಜ್ಯೋತಿಷ್ಯವನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಿಜವಾದ ಜ್ಯೋತಿಷ್ಯ ಇದು, ಕೇಳಿಸ್ಕೊಳ್ಳಿ. ಲಗ್ನ ಗೊತ್ತಿದೆಯಾ? ನಿಮ್ಮ ಜಾತಕದಲ್ಲಿ ಲಾ ಅಂತ ಬರೆದಿರ್ತಾರೆ. ಸರಿಯಾದಂಥ ಜ್ಯೋತಿಷಿ ಮಾಡಿದ್ರೆ ನಿಮಗೆ ರಾಶಿ ಹೇಳೋದೇ ಇಲ್ಲ. ಅವನು ನಿಮಗೆ ಲಗ್ನವನ್ನು ಮಾತ್ರ ಪ್ರೆಡಿಕ್ಟ್ ಮಾಡ್ತಾನೆ. ಇವತ್ತು ಲಗ್ನ ಗುರುಗಳೇ, ಲಗ್ನ ಅಂದರೆ ಏನು ಅಂತ ಕೇಳ್ತೀರಿ. ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೀನಿ, ನನ್ನ ರಾಶಿಗೆ ಬಾಧೆ ಬರುತ್ತಾ? ಈವನ್ ಯಾವುದೇ ಧಾರಾವಾಹಿ, ಪಿಕ್ಚರ್ ಯಾವ್ದಾರ ನೋಡಿ, ನಾನು ಮೇಷರಾಶಿಯಲ್ಲಿ ಹುಟ್ಟಿದ್ದೇನೆ, ಮೇಷರಾಶಿಯವರಿಗೆ ಏನು ರಾಶಿ ಫಲ ಏನು? ವಾಟ್ ಕೈಂಡ್ ಆಫ್ ಪೀಪಲ್ ನಾವು ಯಾವುದು ರೀತಿಗೆ ಹೋಗ್ತಿದ್ದೀವಿ ಅನ್ನೋದು ನಮಗೆ ಖಂಡಿತ ಗೊತ್ತಾಗ್ತಿಲ್ಲ. ನೆವರ್. ಇವತ್ತು ಜ್ಯೋತಿಷ ಅಧಃಪತನ ಆಗೋದು ಇದೇ ಕಾರಣ. ರಾಶಿ ನಾವು ಏನು ಮಾಡೋಕ್ಕಾಗಲ್ಲ. ಜನಗಳು ಓದಂಗೆ ನಾವು ಬದುಕಬೇಕಲ್ಲ ಅಂತ ಹೇಳಿ ಸಾಯ್ತಾ ಇದ್ದೀವಿ ನಾವೆಲ್ಲ. ಬಟ್ ಒನ್ ಥಿಂಗ್, ಸರಿಯಾಗಿ ಜಾತಕವನ್ನು ಅನಲೈಸ್ ತಗೊಳ್ಳಿ. ಬಾಧಕ ಸ್ಥಾನ ಬಾಧೆಯನ್ನು ಕೊಡ್ತಕ್ಕಂಥದ್ದು ಯಾವ ಲಗ್ನದವ್ರಿಗೆ ಯಾವ ಒಂದು ಗ್ರಹ ನಿಮಗೆ ಬಾಧೆಯನ್ನು ಕೊಡುತ್ತೆ. ಇದು ಬಹಳ ಮುಖ್ಯವಾಗಿ ಸರಳವಾಗಿ ಜಾತಕ ನಿಮ್ಮಲ್ಲಿದ್ದರೆ ನೋಡ್ಕೊಳ್ಳಿ. ಹಾಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ನಿಮಗೆ ಬಾಧೆ ಯಾವ ಗ್ರಹ ಕೊಡುತ್ತೆ, ಅದಕ್ಕೆ ಪರಿಹಾರ ಏನು ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೇಷ ಲಗ್ನ ಈಸ್ ಮೋರ್ ಇಂಪಾರ್ಟೆಂಟ್. ಇದಕ್ಕೆ ಬಾಧಕಾಧಿಪತಿನೇ ಯಾರು? ಶನಿ ಮಹಾದೇವ, ಶನಿಗ್ರಹ. ನಿಮಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಯಾರೂ ಅಲ್ಲ, ಶನಿಗ್ರಹ ಮಾತ್ರ. ಇದೇನು ಗುರುಗಳೇ, ಆಗಲಿನ ವಿಡಿಯೋ ಹೇಳಿದ್ರಿ ಶನಿ ಯಾರಿಗೂ ತೊಂದರೆ ಮಾಡಲ್ಲ. ಅಫ್ಕೋರ್ಸ್ ಇಲ್ಲಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಶನಿ. ಒಳ್ಳೆಯದು ಇದೆ, ಕೆಟ್ಟದ್ದಿದೆ. 11ರ ಸ್ಥಾನ ಬಾಧೆಯ ಸ್ಥಾನ.
ಇದೇ ಶನಿಗ್ರಹ ನಿಮಗೆ 2ರ ಸ್ಥಾನದಲ್ಲಿ ಕೂತಿದ್ದಾನೆ ಎಂದಾಗ ಕುಟುಂಬ, ಹಣಕಾಸು ಸಮಸ್ಯೆ ಅಥವಾ ಮಾತಲ್ಲಿ ಸಮಸ್ಯೆ ಕೊಡಬಹುದು. ತೃತೀಯ ಭಾವದಲ್ಲಿ ಕೂತಿದ್ದಾನೆ ಎಂದಾಗ ಆಯಾ ಕ್ಷೇತ್ರ ಫಲಗಳು ನಿಮಗೆ ತೃತೀಯ ಭಾವ ಅಣ್ಣ ತಮ್ಮಂದರ ಗಲಾಟೆಗಳಾಗ್ಬೋದು. ನೆರೆ ಹೊರೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಲಾಟೆಗಳು, ಪ್ರಯತ್ನ ಪಟ್ಟರು ಪ್ರತಿಫಲ ಇಲ್ಲದೆ ಸಿಗತಕ್ಕಂಥದ್ದಾಗಿರ್ಬೋದು. ಅದೇ ಚತುರ್ಥ ಭಾವದಲ್ಲಿ ಕೂತಿದ್ದಾನೆ ಎಂದಾಗ ವ್ಯವಸಾಯ ಕ್ಷೇತ್ರ ಹಾಗೆ ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ತರಬಹುದು. ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್. ಈ ಕ್ಷೇತ್ರ ಫಲಗಳಲ್ಲಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಶನಿ ಆಗಿರೋದ್ರಿಂದ ನಿಮಗೆ ಭುಕ್ತಿ ಅಂತರ್ಭುಕ್ತಿ ಅದೇನು ದಶ ನಡೀತಾ ಇದೆ ಎಂದಾಗ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಶನಿ ಮಕರ ಮತ್ತು ಶನಿ ಆಡಳಿತ ಕುಂಭವನ್ನು ಆಡಳಿತ ಮಾಡೋದ್ರಿಂದ ಫಸ್ಟ್ ಪಾರ್ಟ್ ಚೆನ್ನಾಗಿರುತ್ತೆ, ಸೆಕೆಂಡ್ ಪಾರ್ಟ್ ನಿಮಗೆ ದುಸ್ಥಾನವಾಗಿ ಕೊಡುತ್ತೆ. ರಾಶಿಗೆ ಮೇಷ ಲಗ್ನದವರಿಗೆ ಶನಿಯ ಅಧಿಪತ್ಯ ಇರೋದ್ರಿಂದ ಬಾಧೆಯನ್ನು ಕೊಡೋದ್ರಿಂದ ಖಂಡಿತ ಯಾರ್ಯಾರು ಮೇಷ ಲಗ್ನದಲ್ಲಿದ್ದೀರೋ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಶಿವನ ಪ್ರಾರ್ಥನೆಯನ್ನು ಮೇಷ ಲಗ್ನದವರು ಮಾಡ್ತಾ ಬನ್ನಿ. ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ. ಯಾಕೆ ಬಾಧೆಯನ್ನು ಕೊಡುತ್ತೆ ನೋಡೋಣ, ಚಾಲೆಂಜ್ ಮಾಡ್ಬೋದು. ಇದು ಸತ್ಯ. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡೋದು ಖಂಡಿತ ಅಲ್ಲ. ಜಸ್ಟ್ ಚಾಂಟ್ ಮಂತ್ರ, ಶಿವನ ಮಂತ್ರಗಳನ್ನು ಅಂಗವಿಕಲರಿಗೆ, ಕೂಲಿ ಕಾರ್ಮಿಕರಿಗೆ ಕೈಲಾದ ಸಹಾಯ, ಅಥವಾ ನೀವು ಚೆನ್ನಾಗಿ ನಾನು ಅತಿ ಶ್ರೀಮಂತಕ್ಕೆ ಚೆನ್ನಾಗಿದೆ, ನನಗೆ ಎಲ್ಲ ಸೌಕರ್ಯವಿದೆ, ಕೂಲಿ ಕಾರ್ಮಿಕರ ನಿಧಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದು ನಿಮಗೆ ಜೀವನ ಪರ್ಯಂತ ಸುಖವನ್ನು ಕೊಡುತ್ತೆ. ಹಾಗೆಂದಾಗೆ ವರ್ಷಕ್ಕೆ 2 ಸತಿ 3 ಸತಿ ಈ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ವೆರಿ ಗುಡ್ ಆಗುತ್ತೆ. ಅದೇ ವೃಷಭ ರಾಶಿ ವೃಷಭ ಲಗ್ನಕ್ಕೆ ನೋಡಿ, ವೃಷಭ ರಾಶಿ ವೃಷಭ ಲಗ್ನಕ್ಕೂ ಸಹಿತವಾಗಿ ಬಾಧಕಾಧಿಪತಿಯಾಗಿರ್ತಕ್ಕಂಥದ್ದು ಶನಿನೇ. ಬಟ್ ಯೋಗಾಧಿಪತಿನೂ ಕೂಡ ಶನಿನೇ. 9-10ರ ಅಧಿಪತಿ ಶನಿ. ಅದೇ ಬಾಧೆಯನ್ನು ಕೊಡ್ತಕ್ಕಂಥದ್ದು ಶನಿ. ನಿಮಗೆ ಯಾರು ಯೋಗವನ್ನು ಕೊಡ್ತಾನೆ ಅವನೇ ಬಾಧೆಯನ್ನು ಕೊಡ್ತಾನೆ ಅಂತಕ್ಕಂಥದ್ದು ಸತ್ಯ. ಅದೇ ಗ್ರಹ ನಿಮ್ಮ ಸ್ಥಾನದಲ್ಲಿ ಜಾತಕದಲ್ಲಿ ಎಲ್ಲಿ ಸ್ಥಿತವಾಗಿದ್ದಾನೆ, ಲಗ್ನದಲ್ಲಿದ್ದಾನೆ, ಅತಿ ಕೋಪ, ವೈವಾಹಿಕ ಅಥವಾ ಯಾರೊಟ್ಟಿಗೂ ತಲೆ ಬಾಗೋದಿಲ್ಲ, ಕೋಪದಿಂದ ಅನರ್ಥಗಳು ಜಾಸ್ತಿ, ಧನಸ್ಥಾನದಲ್ಲಿ ಕೂತನ್ನು ಹಣಕಾಸಿನ ವ್ಯವಸ್ಥೆ ಸಮಸ್ಯೆ ಮಾಡ್ತದೆ. ಪಂಚಮದಲ್ಲಿ ಕೂತ್ರೆ ಅವನೇ ವಿಪರೀತ ಬುದ್ಧಿ, ನಾನು ಹೇಳ್ದಂಗೆ ಎಲ್ಲರನ್ನೂ ಕೇಳಬೇಕು, ನಂದು ಸರಿ, ನಾನು ಮಾಡಿದ್ದು ಸರಿ, ಈ ಥರದ ವಾದಗಳು ಜಾಸ್ತಿ ಆಗ್ತಾ ಬರುತ್ತೆ. ಈಗೋಸ್ಟಿಕ್ ನೇಚರ್ ಬರದೆ ವೃಷಭ ಲಗ್ನದವರಿಗೆ ಶನಿ ಪರಮಾತ್ಮನಿಂದ. ಯಾವಾಗ ವೃಷಭ ಲಗ್ನದಲ್ಲಿ ನೀವು ಹುಟ್ಟಿದ್ದೀರೋ ಕಂಪ್ಲೀಟ್ ಸರೆಂಡರ್ ಆಗಿಬಿಡ್ಬೇಕು. ನೀವು ನಿಜವಾಗ್ಲೂ ನೀವು ಸರೆಂಡರ್ ಆದಾಗ, ಅದಕ್ಕೆ ಕೃಷ್ಣ ಪರಮಾತ್ಮ ರೋಹಿಣಿ ನಕ್ಷತ್ರ ನೋಡಿ, ಅವನು ಕಂಪ್ಲೀಟ್ಲಿ ಸರೆಂಡರ್. ಕಷ್ಟಗಳ ಬಾಧೆಯಿಂದಲೇ ಹುಟ್ಟಿದ್ದು ಕೃಷ್ಣ ಪರಮಾತ್ಮ, ಹೌದಲ್ವೋ? ಆ ಬಾಧೆಗೊಳಗಾಗಿ ಏನೇ ಸಮಸ್ಯೆಗಳು ಬಂದರೂ ನಿಷ್ಠೂರವಾಗಿ ಯಾರೇ ಏನೇ ಅಂದರೂ ಕೂಡ ಎಲ್ಲ ಬಾಧೆಯನ್ನು ಕೂಡ ಕಾಪಾಡಿಕೊಂಡು ಏಕೈಕ ವ್ಯಕ್ತಿಯಾಗಿ ಬೆಳೆದನು, ಸರೆಂಡರ್ ಆಗಿದ್ದು ಕೃಷ್ಣ ಪರಮಾತ್ಮ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಶನಿ ಬಾಧೆಯ ಒಳಗಾಗೋದ್ರಿಂದ, ಬಾಧೆಗಳು ಕಾಡಿಸೋದ್ರಿಂದ, ಸಹಾಯ ಹಸ್ತಕ್ಕೆ ಯಾರೂ ಬರದಲೇ ಇರೋದ್ರಿಂದ ನೀವು ಕೂಡ ಶಿವನ ಆರಾಧನೆ ಮಾಡಿ, ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿ, ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ. ಶಿವನ ಆರಾಧನೆ ಏಕೈಕವಾಗಿ ನಿಮಗೆ ಸಮಸ್ಯೆಯ ಪರಿಹಾರವನ್ನು ಕೊಡುತ್ತೆ. ಅದೇ ಮಿಥುನ ಲಗ್ನ ನಿಮಗೆ ಬಾಧಕಾಧಿಪತಿನೇ ಗುರು. ಮಿಥುನ ಲಗ್ನದವರು ವೈವಾಹಿಕ ಜೀವನ ಸ್ವಲ್ಪ ಟ್ರಬಲಿಂಗ್ ಇರ್ತದೆ, ವ್ಯಾಪಾರ ಸ್ವಲ್ಪ ಟ್ರಬಲಿಂಗ್ ಇರ್ಬೋದು. ಆದರೆ ಬಾಧಕ ಸ್ಥಾನ ನೋಡಿ 7ರ ಸ್ಥಾನ ಗುರು ಆಗಿರೋದ್ರಿಂದ, ಅಂದರೆ ಧನುರಾಶಿ ಆಗಿರೋದ್ರಿಂದ, ಆಯಾ ಸ್ಥಾನಗಳಲ್ಲಿ ಗುರು ಎಲ್ಲಿ ಕೂತಿದ್ದಾನೋ, 2ರ ಸ್ಥಾನದಲ್ಲಿ ಕೂತಾಗ ಹಣಕಾಸಿನ ವ್ಯವಸ್ಥೆ, ಕುಟುಂಬದಲ್ಲಿ ಸಮಸ್ಯೆಗಳು ಇವೆಲ್ಲ ಕಾಡ್ತದೆ. ಪಂಚಮದಲ್ಲಿ ಕೂತಾಗ ಮಕ್ಕಳೊಂದಿಗೆ ಸಮಸ್ಯೆ, ಮಕ್ಕಳಾಗ್ದಲೇ ಇರತಕ್ಕಂಥ ಸಮಸ್ಯೆಗಳು ಕಾಡ್ಬೋದು, ಬಾಧೆ ಕೊಡ್ತಕ್ಕಂಥದ್ದು. ಇಲ್ಲಿ ಗುರುವಿನ ಆರಾಧನೆ, ಗುರುವಿನ ಮಂತ್ರ, ಗುರು ಹಿರಿಯರೊಟ್ಟಿಗೆ ಉತ್ತಮ ಸಂಬಂಧ, ಹಾಗೆ ರಾಯರ ಆರಾಧನೆ, ಗುರುವಿನ ಮಂತ್ರಗಳು, ಹಳದಿ ವಸ್ತ್ರದಾನ, ಇವೆಲ್ಲ ಆಯಾ ಕ್ಷೇತ್ರ ಫಲದಲ್ಲಿ ಎಲ್ಲೆಲ್ಲಿ ಕೂತಿರುತ್ತೋ ಅದಕ್ಕೆ ನೋಡಿಕೊಂಡು ಸರಿಯಾದಂಥ ದಾನವನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಶುಭವಾಗ್ತದೆ. ಅದೇ ಕಟಕ ಲಗ್ನ ನೋಡಿ, ಇಲ್ಲಿ ಕಟಕ ಲಗ್ನದವ್ರಿಗೂ ಸಹಿತವಾಗಿ ಇಲ್ಲಿ ಎಂಜಾಯ್ಮೆಂಟ್ ಕಡಿಮೆ. ಶುಕ್ರ ಬಾಧೆಯನ್ನು ಕೊಡ್ತಕ್ಕಂಥದ್ದು ಶುಕ್ರ. ನಿಮಗೆಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಶುಕ್ರನ ತತ್ವ ಎಂಜಾಯ್ಮೆಂಟ್ಗೆ ಕೊರತೆ ಉಂಟಾಗ್ತದೆ, ಹೌದಲ್ವೋ? ಸುಖದಲ್ಲಿ ಕೊರತೆ ಉಂಟಾಗ್ಬಿಡ್ತದೆ ನೋಡಿ. ಅದಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಶುಕ್ರನ ತತ್ವ ದುರ್ಗಾರಾಧನೆ, ನಿತ್ಯ ಸುಮಂಗಳರಿಗೆ ನಿಮ್ಮ ಕೈಲಾದ ಸಹಾಯ,
ರೇಷ್ಮೆ ವಸ್ತ್ರದಾನ, ಶುಕ್ರನ ಮಂತ್ರಗಳು, ಯಾವ ಕ್ಷೇತ್ರದಲ್ಲಿ ಏನೇನು ಕರುತ್ತೋ ಅದರ ಕೊರತೆಗಳು, ಹಣಕಾಸಿನಲ್ಲಿ ಕುಟುಂಬದಲ್ಲಿ ಕೂತ್ರೆ ಕುಟುಂಬ ಸ್ಥಾನ, ಚತುರ್ಥ ಭಾವದಲ್ಲಿ ವಾಹನ ಖರೀದಿ ಮಾಡಲಿಕ್ಕಾಗಲ್ಲ. ಆ ತತ್ವಗಳನ್ನು ನೋಡ್ಕೋಬೇಕಾಗುತ್ತೆ ಜಾತಕದಲ್ಲಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅದೇ ಸಿಂಹರಾಶಿಯವರಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಕುಜ. ಈ ಬಾಧೆಯನ್ನು 9ರ ಸ್ಥಾನ ಅಂದರೆ ಇಲ್ಲಿ ನಿಮಗೆ ಅಂದರೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರಬಹುದು, ಭೂಮಿಯ ವಿಚಾರಗಳಲ್ಲಾಗಿರಬಹುದು, ಕಿರಿಕಿರಿಗಳು ಜಾಸ್ತಿ ಆಗ್ಬೋದು. ಆಯಾ ಕ್ಷೇತ್ರ ಫಲದಲ್ಲಿ ನೋಡ್ಕೊಳ್ಬೇಕು. ಶತ್ರು ಬಾಧೆಗಳಂಥದ್ದು ಕಾಡಬಹುದು. ಕುಜ ಇದ್ದಾಗ ಅನ್ನೆಸಸರಿಯಾಗಿ ಸಮಸ್ಯೆಗಳು ಬರಬಹುದು. ಇಲ್ಲಿ ನೋಡಿ, ಇದು ಗ್ರಹ ಕುಜಶಾಂತಿ ಅಗತ್ಯವಾಗಿ. ಇಲ್ಲಿ ಕುಜಶಾಂತಿ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ, ತೊಗರಿ ಬೇಳೆಯನ್ನು ಆಗಿಂದಾಗೆ ದಾನ ಮಾಡ್ತಕ್ಕಂಥದ್ದು, ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು, ಯಾವ ಕ್ಷೇತ್ರದಲ್ಲಿ ಎಲ್ಲಿ ಕೂತಿದ್ದಾನೆ ಅಲ್ಲಿ ಸರಿಯಾಗಿ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನಗಳನ್ನು ಮಾಡಿಕೊಳ್ಳಿ. ಆ ಕ್ಷೇತ್ರದಲ್ಲಿ ಎಲ್ಲಿ ಬರುತ್ತೆ, ಒಟ್ಟಾರೆಯಾಗಿ ತೊಗರಿ ಬೇಳೆ ದಾನ ಮಾಡ್ಬೋದು, ಬಾಧೆ ಕಡಿಮೆ ಆಗಬೇಕು. ಅದೇ ರೀತಿಯಾಗಿ ಕನ್ಯಾ ಲಗ್ನದವ್ರಿಗೆ ನೋಡಿ, ಪ್ರೀತಿಯ ವಿಚಾರ ಅಂತ ಕರೆದ್ವಿ. ಪ್ರೀತಿಯ ವಿಚಾರ ಅಂದ್ರೆ ಅರ್ಥಾತ್ ನಿಮ್ಮ ತಾಯಿಯಂದರ ವಿಚಾರಗಳಲ್ಲಿ, ಲಾಭದ ವಿಚಾರಗಳಲ್ಲಿ ಕೊರತೆ ಉಂಟಾಗ್ತದೆ. ಹೌದಲ್ವೋ? ಅಫ್ಕೋರ್ಸ್, ಅಷ್ಟೇ ಸತ್ಯ ಕೂಡ. ತಾಯಿ ಬಾಧೆಗೊಳಗಾಗ್ಬೋದು ಅಥವಾ ಪ್ರೀತಿ ವಂಚಿತ ಆಗ್ಬೋದು. ಚಂದ್ರನ ಸ್ಥಾನ ಅಂತ ನೋಡ್ತೀವಿ ಇಲ್ಲಿ. ಈ ಬಾಧೆ ಕೊಡ್ತಕ್ಕಂಥದ್ದು ಚಂದ್ರ. ಎಲ್ಲಿ ಸ್ಥಾನದಲ್ಲಿ ಕೂತಿದ್ದಾನೋ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಆಯಾ ಒಂದು ರೆಮಿಡೀಸ್ನ ಮಾಡ್ಕೋಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಆಗಿಂದಾಗೆ ಕನ್ಯಾ ಲಗ್ನದವರು ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ, ಬಿಳಿಯ ವಸ್ತ್ರ ದಾನ ಮಾಡಿ, ದುರ್ಗಾದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ದುರ್ಗಾ ಮಂತ್ರಗಳು ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಪಠಿಸಿ, ಶುಭವಾಗ್ತದೆ. ಅದೇ ರೀತಿಯಾಗಿ ತುಲಾರಾಶಿ ತುಲಾಲಗ್ನಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಯಾವುದು ಬಹಳ ಮುಖ್ಯವಾಗಿ ತುಲಾರಾಶಿ ತುಲಾಲಗ್ನಕ್ಕೆ ಬಾಧಕಾಧಿಪತಿನೇ ಲಾಭಸ್ಥಾನ ಸೂರ್ಯ. ಪವರ್ ಕಡಿಮೆ, ಆಸಿಲೇಷನ್ ಪವರ್ ಕಡಿಮೆ, ಅಧಿಕಾರದ ಪವರ್ ಕಡಿಮೆ, ಲಾಭದ ಪವರ್ ಕಡಿಮೆ, ತಂದೆಯೊಟ್ಟಿಗೆ ಉತ್ತಮ ಪ್ರೀತಿ ಬಾಂಧವ್ಯ ಕಡಿಮೆ, ಯಾವ ಕ್ಷೇತ್ರ ಫಲದಲ್ಲಿ ಕೂತಿದಿರುತ್ತೋ ರಾಜಕೀಯ ವ್ಯವಸ್ಥೆಯಲ್ಲಿ ಫಲ ಕಡಿಮೆ. ತುಲಾರಾಶಿ ತುಲಾಲಗ್ನಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಸೂರ್ಯ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು. ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹಂಚಬೇಕು. ಜೊತೆಗೆ ಹಸುಗಳಿಗೆ ಭಾನುವಾರಗಳಂದು ಚಪಾತಿಯನ್ನು ಕೊಡಿ. ಸೂರ್ಯನಿಗೆ ಪ್ರತಿ ದಿವಸ ಓಂ ಭಾಸ್ಕರಾಯ ನಮಃ ಸಾಸಿವೆ ಸಮಯದ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ಬಾಧೆಗೊಳಗಾಗೋದು ಕಡಿಮೆ ಆಗುತ್ತೆ. ನೋಡಿ, ವೃಶ್ಚಿಕ ರಾಶಿ ಅಂದರೆ ವೃಶ್ಚಿಕ ಲಗ್ನ ಇಂಪಾರ್ಟೆಂಟ್. ಈ ಲಗ್ನಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು 9ರ ಸ್ಥಾನ ಚಂದ್ರ. ಮನಸ್ಥಿತಿ ಸರಿ ಇರಲ್ಲ, ನೋಡ್ಕೊಂಬನ್ನಿ. ವೃಶ್ಚಿಕ ಲಗ್ನ ಆಗಿದ್ದೀರಿ ಅಂದಾಗ ನಿಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ. ತಾಯಿಯ ಪ್ರೀತಿ ಕೊರತೆ ಬರಬಹುದು, ಅಥವಾ ಯಾವ ಕ್ಷೇತ್ರದಲ್ಲಿ ಕೂತಿದ್ದಾರೋ ತಾಯಿ ವಿಚಾರದಲ್ಲಿ ನಿಧಾನವಾಗಬಹುದು, ಪ್ರೀತಿಯ ವಿಚಾರದಲ್ಲಿ ಕಡಿಮೆ ಆಗ್ಬೋದು. ಕನ್ಸೇಷನ್ ಪ್ರೀತಿ ಸಿಗ್ತದೆ ಈ ಲಗ್ನದವ್ರಿಗೆ. ನೋಡಿ, ಅದಕ್ಕೆ ಖಂಡಿತ ನೀವು ಕೂಡ ದುರ್ಗಾ ದೇವತೆ ಆರಾಧನೆ, ಆಗಿಂದಾಗೆ ಸ್ವಲ್ಪ ಬಿಳಿಯ ವಸ್ತ್ರದಾನ, ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅಫ್ಕೋರ್ಸ್ ಇದು ನಡೆಯುತ್ತೆ, ಸತ್ಯ ಇದು. ಒಂದು ಸತಿ ನಿಮ್ಮ ಲಗ್ನವನ್ನು ಕಂಡಿಡ್ಕೊಂಡ್ಬಿಟ್ರೆ ನಿಮಗೆ ಇದಷ್ಟೇ ಸತ್ಯ. ಹಾಗೆ ಧನುರಾಶಿ ಧನುಲಗ್ನ ನೋಡಿ, ವ್ಯಾಪಾರದ ಕೊರತೆಗಳಾಗಬಹುದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಎದುರಾಳಿಗಳಿಂದ ಮನ್ನಣೆ, ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಹೋಗ್ಬೋದು. ಧನುರಾಶಿ ಧನುಲಗ್ನ ಬಾಧಕಾಧಿಪತಿ ಬುಧ ಅಂದರೆ ನಿಮಗೆ ಮಿಥುನ ರಾಶಿ. ದಾಂಪತ್ಯ ಅಥವಾ ಈ ವ್ಯಾಪಾರ ಅಥವಾ ಈ ಸ್ನೇಹ ಸಂಬಂಧಗಳಲ್ಲಿ ಮೋಸ. ಬಟ್ ಯಾವ ಕ್ಷೇತ್ರದಲ್ಲಿ ಕೂತಿದೆ ಅದು ಬಹಳ ಮುಖ್ಯವಾಗ್ತದೆ. ಇದು ಒಂದು ಜನರಲ್ ರೆಮಿಡೀಸ್. ನೀವು ಸಾಧ್ಯವಾದಷ್ಟು ಕೂಡ ಈ ನಿತ್ಯ ಸುಮಂಗಳಿಯವರಿಗೆ ಮಂಗಳ ದ್ರವ್ಯವನ್ನು ಆಗಿಂದಾಗೆ ಬುಧವಾರಗಳನ್ನು ಕೊಡಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಪಠಿಸಿ ವಿಷ್ಣು ಸಹಸ್ರನಾಮ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ. ಖಂಡಿತವಾಗಿ ಬಾಧೆ ಬರ್ತಕ್ಕಂಥದ್ದು ಆಯಾ ಕ್ಷೇತ್ರ ಫಲ ಚತುರ್ಥ ಭಾವದಲ್ಲಿ ಕೂತಾಗ ವ್ಯವಸಾಯದಿಂದ ಬರ್ಬೋದು, ವಿದ್ಯಾ ಕೊರತೆಗಳಾಗ್ಬೋದು, ಅದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಮಕರ ರಾಶಿ ಮಕರ ಲಗ್ನ ನೋಡಿ, ಮಕರ ರಾಶಿ ಮಕರ ಲಗ್ನಕ್ಕೆ 11ರ ಸ್ಥಾನ ಲಾಭದ ಕೊರತೆ, ಅರ್ಥಾತ್ ನಿಮಗೆ
ಇಲ್ಲಿ 11ರ ಸ್ಥಾನ ಕುಜನ ತತ್ವ ಆಗ್ತದೆ. ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು, ಹಣ್ಣರಿಂದ ಮೋಸ ಹೋಗ್ಬೋದು, ಸ್ನೇಹಿತರಿಂದ ಮೋಸ ಹೋಗ್ಬೋದು, ಅತಿ ಆಸೆಯಿಂದ ಮೋಸ ಹೋಗ್ಬೋದು, ಕೃಷಿಯಿಂದ ಮೋಸ ಹೋಗ್ಬೋದು, ಯಾವುದೇ ಒಂದು ಪರಿಕರಗಳಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ಇಲ್ಲಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಕುಜ ಆಗಿರೋದ್ರಿಂದ ನೀವು ಕೂಡ ತೊಗರಿಬೇಳೆ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಹಾಗೆ ಕೆಂಪು ವಸ್ತ್ರ ದಾನವನ್ನು ಮಾಡಿ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಯಾವ ಕ್ಷೇತ್ರಗಳ ಫಲಗಳನ್ನು ಕುಟುಂಬದಲ್ಲಿ 2ರಲ್ಲಿ ಕೂತಾಗ ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ಬೋದು, ಕುಟುಂಬ ವ್ಯಾಜ್ಯಗಳು ಬರ್ಬೋದು, ಸಪ್ತಮದಲ್ಲಿ ಕೂತಾದ್ರ ವೈವಾಹಿಕ ಜೀವನದಲ್ಲಿ ಬರ್ಬೋದು, ಈ ಒಂದು ಕ್ಷೇತ್ರ ಫಲಗಳೆಲ್ಲ ನೋಡಬೇಕಾಗುತ್ತೆ. ಅದೇ ಕುಂಭ ಲಗ್ನ ನೋಡಿ, ಕುಂಭ ಲಗ್ನ ಇಲ್ಲಿ ಮ್ಯಾಕ್ಸಿಮಮ್ ಕುಂಭ ಲಗ್ನದವರಿಗೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆಗಳಿರುತ್ತೆ, ಸರಿಯಾಗಿ ಪ್ರೀತಿ ಸಿಗೋದಿಲ್ಲ. ಮೇಲಾಗಿ ಇಂಪಾರ್ಟೆಂಟ್ ಆಗಿ ಅವರಿಗೆ ಸುಖ ಅನ್ನೋದು ಕ್ಷಣಿಕ, ಎಂಜಾಯ್ಮೆಂಟ್ ಅನ್ನೋದು ತುಂಬ ಕ್ಷಣಿಕ. ಬೇಕಾದ್ರೆ ನೋಡ್ಕೊಂಬನ್ನಿ ನೀವು ಕುಂಭ ಲಗ್ನದವ್ರಿಗೆ ಎಂಜಾಯ್ಮೆಂಟ್ ಕಡಿಮೆ ಇರ್ತದೆ, ಅಷ್ಟೊಂದು ಇದಿರಲ್ಲ, ಪ್ರೀತಿ ಸಿಗೋದು ಕಷ್ಟ. ಇದಕ್ಕೆ ಶುಕ್ರನ ತತ್ವ ಅಂತ ಕೂಡ ಕರೆದ್ವಿ. ಅತ್ಯಂತ ಸರಳವಾಗಿ ವಿಧಾನ, ಕುಂಭಲಗ್ನದವರು ದುರ್ಗಾರಾಧನೆ ಆದಷ್ಟು ಸೊಫೆಸ್ಟಿಕೇಟೆಡ್ ಆಗಿರೋ ನೋಡ್ಕೊಳ್ಳಿ. ಹಳದಿ ಅಂದರೆ ಈ ಬಿಳಿ ವಸ್ತ್ರದಾನ, ರೇಷ್ಮೆ ವಸ್ತ್ರದಾನ, ಗೋಧಿ, ಮೊಸರು, ಇರುವೆಗುಡಿಗೆ ಸಕ್ಕರೆ ಆಗ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಶುಭವನ್ನು ತರುತ್ತೆ. ಶುಕ್ರ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ನೋಡ್ಕೋಬೇಕು, ಆ ಸ್ಥಾನದಲ್ಲಿ ಬಾಧೆ ಜಾಸ್ತಿ ಆಗ್ತಾ ಬರ್ತದೆ. ಒಟ್ಟಾರೆಯಾಗಿ 9ರ ಅಧಿಪತಿ ಶುಕ್ರ ಆಗಿರೋದ್ರಿಂದ ನಿಮಗೆ ಇಲ್ಲಿ ಸಮಸ್ಯೆ ಸಿಗ್ತದೆ. ಹೌದಲ್ವೋ? ನೋಡಿ ಒಂದ್ಸತಿ, ನಿಮಗೆ ಸತ್ಯ ಇದೆ. ಅದೇ ರೀತಿಯಾಗಿ ಮೀನ ಲಗ್ನ ಅಂತ ನೋಡಿದ್ವಿ. ಬಾಧಕಾಧಿಪತಿ ಯಾರು? ಬುಧ, ಅಂದರೆ ಕನ್ಯಾ ರಾಶಿ. ನಿಮಗೂ ವೈವಾಹಿಕ ಜೀವನ, ವ್ಯಾಪಾರದಲ್ಲಿ ಸಮಸ್ಯೆಗಳು ಬರ್ಬೋದು, ಶತ್ರು ಬಾಧೆಗಳಂತ ಕಾಡ್ಬೋದು, ಬಂಧುಗಳೇ ನಿಮಗೆ ಸಮಸ್ಯೆಯನ್ನು ಕೊಡ್ಬೋದು. ಆದ್ದರಿಂದಾಗಿ ಬುಧನ ಶಾಂತಿ ಅಗತ್ಯ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಹಸಿರು ವಸ್ತ್ರವನ್ನು ದಾನ ಮಾಡಿ. ಯಾವ ಕ್ಷೇತ್ರದಲ್ಲಿ ಕೂತಿರುತ್ತೋ ಆ ಕ್ಷೇತ್ರದಲ್ಲಿ ಬಾಧೆಗೊಳಗಾಗ್ತದೆ. ಯಾವಾಗ ದಶ ಬುಧ ನಡೀತಿದೆಯಾ, ಭುಕ್ತಿ ಬುಧ ನಡೀತಿದೆಯಾ, ಅಂತರ್ಭುಕ್ತಿ ಬುಧ ನಡೀತಿದೆಯಾ, ಇಲ್ಲಿ ಬಾಧೆಗೊಳಗಾಗೇ ಆಗ್ತೀರ. ಇದಷ್ಟೇ ಸತ್ಯ. ಇಲ್ಲಿ ಇದು ಬಾಧಕ ಸ್ಥಾನದ ನಿಮಗೆ ಸತ್ಯ. ಇದು ಜಾತಕದ ಪರಿಶೀಲನೆ. ನಿಮಗೆ ಬಾಧೆಯನ್ನು ಕೊಡ್ತಕ್ಕಂಥ ಯಾವ ಗ್ರಹ ನೋಡ್ಕೊಳ್ಳಿ. ಗೊತ್ತಾಗಲಿಲ್ವ, ನಮ್ಮ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಮಾರ್ಗವನ್ನು ತಗೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.